ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರಿನ ಪಾರ್ಟಿ ಹಾಟ್ಸ್ಪಾಟ್ಗಳು ಲಕಲಕ ಅಂತಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಹಾಗಾದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಿದ್ದಾರೆ ಎಲ್ಲವನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್. ಸಿಸಿಟಿವಿ ಕಣ್ಗಾವಲಿನಲ್ಲಿ ಪಾರ್ಟಿ ಹಾಟ್ಸ್ಪಾಟ್. ಪಾನಮತ್ತ ಯುವತಿಯರಿಗೆ ಐಲ್ಯಾಂಡ್ ವ್ಯವಸ್ಥೆ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಪಾರ್ಟಿ ಹಾಟ್ಸ್ಪಾಟ್ಗಳಲ್ಲಿ ಬಿಗಿ ಭದ್ರತೆ ಹೆಚ್ಚಿಸಲಾಗಿದೆ. ಬ್ರಿಗೇಡ್ ರೋಡ್ನಲ್ಲಿ ತಾತ್ಕಾಲಿಕ ಕಂಟ್ರೋಲ್ ರೂಮ್ ತೆರೆಯಲಾಗಿದ್ದು, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ಸ್ಟ್ರೀಟ್ನಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನ ಮಾನಿಟರ್ ಮಾಡಲಾಗ್ತಿದೆ. ಇನ್ನು ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ 16ಕ್ಕೂ ಹೆಚ್ಚು ಕಡೆಗೆ ಮಹಿಳಾ ಸೇಫ್ಟಿ ಐಲ್ಯಾಂಡ್ ಅಳವಡಿಸಲಾಗಿದೆ. ಸಂಭ್ರಮಾಚರಣೆಯ ವೇಳೆ ಪಾನಮತ್ತರಾಗಿ ಮನೆಗೆ ಹೋಗಲು ಆಗದ ರೀತಿಯಲ್ಲಿ ಇರುವ ಯುವತಿಯರನ್ನ ಐಲ್ಯಾಂಡ್ನಲ್ಲಿ ರೆಸ್ಟ್ ಮಾಡಿಸಿ ಸುರಕ್ಷಿತವಾಗಿ ಮನೆಗೆ ಕಳುಹಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷ ಸಂಭ್ರಮಾಚರಣೆಗೆ ಬೆಂಗಳೂರಿನ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಸಂಪೂರ್ಣವಾಗಿ ತಯಾರಾಗಿರುವಂಥದ್ದು. ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಹಿಳಾ ಸೇಫ್ಟಿ ಐಲ್ಯಾಂಡ್. ಮಹಿಳಾ ಸೇಫ್ಟಿ ಐಲ್ಯಾಂಡ್ನಲ್ಲಿ ಬಹಳ ಪ್ರಮುಖವಾಗಿ ಮಹಿಳಾ ಸಿಬ್ಬಂದಿಗಳನ್ನು ಅಷ್ಟೇ ನಿಯೋಜನೆ ಮಾಡಿರ್ತಾರೆ. ಇದರಲ್ಲಿ ಒಂದು ವಾಟರ್ ಬಾಟ್ಲ್, ಫಸ್ಟ್ ಏಡ್ ಬಾಟಲ್ ಸೇರಿದಂತೆ ಮಂಚದ ವ್ಯವಸ್ಥೆ ಕೂಡ ಇರುತ್ತೆ. ಜೊತೆಗೆ ಬೆಡ್ ಕೂಡ ಹಾಕಲಾಗುತ್ತೆ. ಬೆಡ್ನಲ್ಲಿ ಪಾನಮತ್ತರಾಗಿ ಸುಸ್ತಾಗಿರುವಂಥ ಮಹಿಳೆಯರಿಗೆ ಇಲ್ಲಿ ರೆಸ್ಟ್ ಮಾಡಿ ಫಸ್ಟ್ ಏಡ್ ಅನ್ನು ಕೊಡಿಸಿ ಇಲ್ಲಿಂದ ವ್ಯವಸ್ಥೆ ಮಾಡಿ ಅವರಿಗೆ ಸುರಕ್ಷಿತವಾಗಿ ಮನೆಗೆ ಹೋಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಪೊಲೀಸರು ಮಾಡಲಿಕ್ಕೆ ಮಹಿಳಾ ಸೇಫ್ಟಿ ಐಲ್ಯಾಂಡನ್ನು ನಿರ್ಮಾಣ ಮಾಡ್ತಿರುವಂಥದ್ದು. ಇನ್ನು ಡಿಸೆಂಬರ್ 31ರಂದು ರಾತ್ರಿ 2:15ರವರೆಗೂ ಮೆಟ್ರೋಗಳು ಪ್ರತಿ 15 ನಿಮಿಷಕ್ಕೊಂದರಂತೆ ಓಡಾಡಲಿವೆ. ಆದರೆ ಎಂಜಿ ರಸ್ತೆಯಲ್ಲಿ ಮೆಟ್ರೋ ನಿಲ್ಲಿಸದಿರಲು ಬಿಎಂಆರ್ಸಿಎಲ್ ನಿರ್ಧಾರ ಮಾಡಿದೆ. ಜನದಟ್ಟಣೆ ಆಗದಂತೆ ನಾವು ಸೂಕ್ತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕೆಲವು ಕಡೆ ಮ್ಯೂಸಿಕ್ ಪ್ರೋಗ್ರಾಮ್ಸು, DJ ಈ ಥರ ಪ್ರೋಗ್ರಾಮ್ ಸಹಿತ ಇದೆ. ಅದನ್ನು ಸಹಿತ ನಾವು ಯಾವುದೇ ಒಂದು ಅಹಿತಕರ ಘಟನೆ ನಡೆದಂತೆ ಶಾಂತ ರೀತಿಯಲ್ಲಿ ಆಚರಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಮದ್ಯದಂಗಡಿ ಮಾಲೀಕರಿಗೆ ಪೊಲೀಸ್ ಇಲಾಖೆ ಟಾಸ್ಕ್ ಅನ್ನ ಕೊಟ್ಟಿದೆ. ಮದ್ಯದಂಗಡಿಗಳ ಮುಂದೆ ಅಕ್ಕಪಕ್ಕ ದೊಂಬಿ ಗಲಾಟೆಗಳಾದ್ರೆ, ಹುಡುಗಿಯರನ್ನ ಚುಡಾಯಿಸೋ ಕೆಲಸ ನಡೆದ್ರೆ ಅದಕ್ಕೆ ಮಾಲೀಕರೇ ಹೊಣೆ ಹೊರಬೇಕು ಅಂತ ನೋಟಿಸ್ ಅನ್ನ ನೀಡಿದೆ. ಜೊತೆಗೆ ಗಲಾಟೆಗೆ ಕಾರಣವಾಗಿರೋ ಬಾರ್ಗಳನ್ನ ತಾತ್ಕಾಲಿಕವಾಗಿ ಮುಚ್ಚುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಮಧ್ಯೆ ಹೋಟೆಲ್ ಅಸೋಸಿಯೇಷನ್ ಮಧ್ಯರಾತ್ರಿ 2 ಗಂಟೆಯವರೆಗಾದ್ರೂ ಅವಧಿ ವಿಸ್ತರಿಸಬೇಕು ಅಂತ ಅನುಮತಿ ಕೋರಿ ಪೊಲೀಸರಿಗೆ ಪತ್ರ ಬರೆದಿದೆ. ಇನ್ನು ಬೆಂಗಳೂರು ಹೊರವಲಯ ಹಾಗೂ ಗ್ರಾಮಾಂತರದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಪೊಲೀಸರು ಮಾಕಳಿ, ಶಿವಗಂಗೆ, ಅವತಿ ಬೆಟ್ಟಕ್ಕೆ ಡಿಸೆಂಬರ್ 30ರಿಂದ 3 ದಿನ ನಿರ್ಬಂಧ ಹೇರಲಾಗಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.